ಬೇರೆ ಬೇರೆ ಶಾಖೆಗಳಲ್ಲೂ ಕೂಡ ನಾವು ಭಾಗವಹಿಸ್ತೇವೆ. ಆದ್ರೆ ಬಹಳ ಕಡಿಮೆ ಕುಟುಂಬಗಳಿರುವಂತಹ ಒಂದು ಸಣ್ಣ ಶಾಖೆ ಗೌರಿ ಶಾಖೆ. ಅದರ ಚಟುವಟಿಕೆಯಲ್ಲಿ ಮತ್ತು ಸಂಘಟನೆಯಲ್ಲಿ ತಾವೆಲ್ಲರೂ ಕೂಡ ಪ್ರತಿಯೊಂದು ಮನೆಯೂ ಕೂಡ ಇದಕ್ಕೆ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿದಾಗ ನಿಜವಾಗ್ಲೂ ಹೆಮ್ಮೆ ಬೀಳುತ್ತದೆ. ಇನ್ನು ಉತ್ತಮವಾಗಿ ಈ ಶಾಖೆ ಕಾರ್ಯವನ್ನು ನಿರ್ವಹಿಸಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನನ್ನ ಮಾತಿಗೆ ತಿರುಗಿಯನ್ನು ಹೇಳ್ತೀನಿ. ಧನ್ಯವಾದ. ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪದ ಗೌರಿಯ ಎಸ್ಎನ್ಡಿಪಿ ವನಿತಾ ಶಾಖೆಯ ವತಿಯಿಂದ ಮೊದಲ ಕಾರ್ಯಕ್ರಮ ಹಾಗೂ ಆಯುರ್ವೇದ ಶಿಬಿರವು ತಾರೀಕು 19/3/2026 ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೊಡಗು ಎಸ್ಎನ್ಡಿಪಿ ಯೂನಿಯನ್ನ ಅಧ್ಯಕ್ಷರಾದ ಶ್ರೀ ವಿ.ಕೆ. ಲೋಕೇಶ್ ರವರು ನೆರವೇರಿಸಿದರು. ಈ ಕಾರ್ಯಕ್ರಮವನ್ನು ಕೊಡಗು ಆಯುರ್ವೇದ ಕೇರ್ ಮೂರ್ನಾಡು ಇವರ ಸಹಯೋಗದೊಂದಿಗೆ ನಡೆಸಲಾಯಿತು. ಕೊಡಗು ಎಸ್ಎನ್ಡಿಪಿ ಯೂನಿಯನ್ನ ಅಧ್ಯಕ್ಷರಾದ ಶ್ರೀ ವಿ.ಕೆ. ಲೋಕೇಶ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೊಡಗು ಆಯುರ್ವೇದ ಕೇರ್ನ ಮುಖ್ಯಸ್ಥರಾದ ಶ್ರೀ ಜೈಸನ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೊಡಗು ವನಿತಾ ಯೂನಿಯನ್ನ ಅಧ್ಯಕ್ಷರಾದ ಶ್ರೀಮತಿ ರೀಶಾ ಸುರೇಂದ್ರನ್ ಅವರು ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ದೀಪಿಕಾ ಸಿಕೆ ಅವರು ವೇದಿಕೆ ಮೇಲೆ ಬರಬೇಕು ಕೇಳಿಕೊಳ್ಳುತ್ತೇನೆ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ. ಎಲ್ಲರೂ ನಮ್ಮ ಗೌರಿ ಎಸ್ಎನ್ಡಿಪಿ ವನಿತಾ ಸಂಘಟನೆಯ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ರಾಜು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಧ್ಯಕ್ಷರನ್ನು ಶ್ರೀಮತಿ ರಾಮಾರವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಗಮಿಸಿದ ಎಲ್ಲ ಬಂಧು ಮಿತ್ರರಿಗೂ ಸ್ವಾಗತವನ್ನು ಕೋರುತ್ತಾ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಕಾರ್ಯಕ್ರಮ ದೀಪ ಬೆಳಗುವುದರ ಮೂಲಕ ಉದ್ಘಾಟನಾ ಗುರುಸ್ಮರಣೆ ಮಾಡಲು ಶ್ರೀಮತಿ ಶ್ರೀಜಾ, ಶ್ರೀಮತಿ ಸಜಿನಿ ಹಾಗೂ ಶ್ರೀಮತಿ ಸುನೀತಾ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವಂದಿಪಿಂ ಗುರುಡಿನೆ ವಂದಿಪಿಂ ರಕ್ಷಗನೆ ವಂದಿಪಿಂ ನಾರಾಯಣ ಮಹಾತ್ಮರಿಲ್ ಆರಿലും സമോന്നതി നേടിയോരാചാര്യനെ ശാശ്വത ശ്രീനാരായണ ഗുരുവിന്റെ നാമധേയത്തിലുള്ള ഈ ശാഖയും ഒക്കെ ചേർന്നുകൊണ്ട് ഇങ്ങനൊരു ತೋರಿಸ್ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇವ್ರನ್ನ ಒಗ್ಗೂಡಿಸ್ಬೇಕು, ಇವ್ರನ್ನ ಕೂಡ ನಮ್ಮ ಸಂಘಟನೆಯಲ್ಲಿ ಇರೋರ್ನ ಕೂಡ ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿ ಎಲ್ಲಾ ಶಾಖೆಗಳಲ್ಲೂ ಮಹಿಳಾ ಸಂಘಟನೆ ಕೆಲಸ ಮಾಡ್ತಾ ಇದ್ರೆ ವನಿತಾ ಸಂಘಟನೆ ಕೆಲಸವನ್ನು ಮಾಡ್ತಾ ಇದ್ರೆ ಇತ್ತೀಚಿನ ಮೊನ್ನೆ ತಾನೇ ಕಳೆದ 1 ತಿಂಗಳ ಹಿಂದೆ ಸಿದ್ದಾಪುರದಲ್ಲೂ ಕೂಡ ಬೃಹತ್ ಮಹಿಳಾ ಸಮಾವೇಶವನ್ನ ಆಯೋಜನೆ ಮಾಡುವ ಮುಖಾಂತರ ಯೂನಿಯನ್ ನಲ್ಲೂ ಕೂಡ ಮಹಿಳಾ ಸಬಲೀಕರಣ ಮತ್ತು ಶಕ್ತಿಯನ್ನು ರೂಪಿಸಬೇಕು ಅಂತ ಹೇಳಿ ಒಂದು ಪದಾಧಿಕಾರಿಗಳನ್ನ ಸಂಘಟನೆಯನ್ನ ಮಾಡುವಂತ ಕೆಲಸ ಇತ್ತೀಚಿನಲ್ಲಿ ಮಾಡಿದು ಮಾನ್ಯ ಸಂಸದರು ಕೂಡ ಬಂದು ಅದಕ್ಕೆ ಉದ್ಘಾಟನೆಯನ್ನ ಚಾಲನೆಯನ್ನ ಕೊಟ್ಟರು. ಅದರಲ್ಲಿ ನಿಮ್ಮೂರಿನವರಾದಂತಹ ಶ್ರೀಮತಿ ರೀಶಾ ಸುರೇಂದ್ರನ್ ಅವರು ಯೂನಿಯನ್ ನಲ್ಲಿ ಅಧ್ಯಕ್ಷೀಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಾರ್ಯವನ್ನು ಕೂಡ ಇವತ್ತು ನಿಭಾಯಿಸ್ತಾರೆ. ಹಾಗೇನೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ, ಆ ಕಾರ್ಯಕ್ರಮ ಆಗಿ ಮೊದಲ ಕಾರ್ಯಕ್ರಮ ಗೌರಿ ಶಾಖೆಯಲ್ಲಿ ತಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಏನು ಸೇವೆಯೊಡನೆಗೆ ಸಂಘಟನೆ ಅಂತ ಹೇಳಿದ್ರು ಆ ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ಇವತ್ತು ಈ ವೈದ್ಯರನ್ನೆಲ್ಲ ಒಗ್ಗೂಡಿಸಿಕೊಂಡು ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ತಾವು ಆಯೋಜನೆ ಮಾಡಿದ್ರಿ. ನಿಜವಾಗ್ಲೂ ತಾವು ಬೇರೆ ಬೇರೆ ಶಾಖೆಗಳಲ್ಲೂ ಕೂಡ ನಾವು ಭಾಗವಹಿಸ್ತೇವೆ. ಆದ್ರೆ ಬಹಳ ಕಡಿಮೆ ಕುಟುಂಬಗಳಿರುವಂತಹ ಒಂದು ಸಣ್ಣ ಶಾಖೆ ಗೌರಿ ಶಾಖೆ. ಅದರ ಚಟುವಟಿಕೆಯಲ್ಲಿ ಮತ್ತು ಸಂಘಟನೆಯಲ್ಲಿ ತಾವೆಲ್ಲರೂ ಕೂಡ ಪ್ರತಿಯೊಂದು ಮನೆಯೂ ಕೂಡ ಇದಕ್ಕೆ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿದಾಗ ನಿಜವಾಗ್ಲೂ ಹೆಮ್ಮೆ ಬೀಳುತ್ತದೆ. ಇನ್ನು ಉತ್ತಮವಾಗಿ ಈ ಶಾಖೆ ಕಾರ್ಯವನ್ನು ನಿರ್ವಹಿಸಲಿ ಅಂತ ಹೇಳಿ
ಗುರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನನ್ನ ಮಾತಿಗೆ ತಿರುಗಿಯನ್ನು ನೀಡ್ತೀನಿ. ಧನ್ಯವಾದ. മാനസികമായ എല്ലാ രോഗത്തിനും കാരണം നമ്മളെ മനസ്സ് പ്യുവറാക്കി വെക്കുക. എല്ലാവരോടും എന്തെങ്കിലും തെറ്റ് ചെയ്താൽ പെട്ടെന്ന് തന്നെ അവരോട് ക്ഷമിക്കാൻ ഇതാക്കുക. അപ്പോൾ നമ്മളെ ദേഷ്യം, ക്ഷമ, അത് എനിക്കും ഇപ്പോൾ ദേഷ്യമുണ്ട്, ഞാൻ അങ്ങനെ പറയല്ല. അപ്പോൾ നമ്മളൊന്ന് കൺട്രോൾ ആക്കി വെച്ച് കഴിഞ്ഞാൽ ദേഷ്യം, കുശുമ്പ്, അങ്ങനത്തെ ആ നെഗറ്റീവ് ചിന്തകൾ നമ്മൾ കുറവാക്കി വെച്ചാൽ തന്നെ നമ്മുടെ മൈൻഡ് ഇതാവും. ഒരുപാട് ഇഷ്ടപ്പെട്ടു. ഡോക്ടർ ദീപിക അവർക്ക് ഹൃദയം നിറഞ്ഞ് നന്ദി രേഖപ്പെടുത്തുന്നു. ಗೌರಿ SNDP ಶಾಖೆಯ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ರಾಜು ಅವರನ್ನು ಸಂಘಟನೆ ಮತ್ತು ಆಯುರ್ವೇದ ಕ್ಯಾಂಪಿನ ಕುರಿತು ಒಂದೆರಡು ಮಾತನಾಡಲು ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಒಂದು ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಮ್ಮ ಸಂಘದ ವತಿಯಿಂದ ಭಜನೆ ಕಾರ್ಯಕ್ರಮವನ್ನು ನಾವು ತಿಂಗಳ ಮೊದಲ ಶನಿವಾರದಲ್ಲಿ ಮಾಡ್ತಾ ಇದ್ದೇವೆ. ಭಜನಾ ಕಾರ್ಯಕ್ರಮವನ್ನು ನಮ್ಮ ವಿಜಯನ್ ಮಾಸ್ಟರ್ ಅವರು ಸಲಹೆ ಸೂಚಿಸಿದ್ದಾರೆ. ಅವರ ಸಲಹೆ ಮೇರೆಗೆ ನಾವು ಭಜನೆಯನ್ನು ಶುರು ಮಾಡಿದ್ವಿ. ನಂತರ ನಮ್ಮ ಸಂಘದಲ್ಲಿ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ಅನಿತಾ ಮಣಿಲಾಲ್ ರವರು ವಾರದಲ್ಲಿ 3 ದಿವಸ ಗುರುದೇವರ ಕೀರ್ತನೆ ಮತ್ತು ಉಪದೇಶಗಳನ್ನು ಸಣ್ಣ ಮಕ್ಕಳಿಗೆ ಆನ್ಲೈನ್ ಮೂಲಕ ಕ್ಲಾಸ್ ತಗೊಳ್ತಾ ಇದ್ದಾರೆ. ಮಕ್ಕಳು ತುಂಬಾ ಉತ್ಸಾಹದಿಂದ ಕಲಿತಾ ಇದ್ದಾರೆ. ಅವರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಬೇಕಾಗಿ ನಮ್ಮ ಸಂಘದಿಂದ ಸಣ್ಣ ಪುಟ್ಟ ಬಹುಮಾನವನ್ನು ನಾವು ಕೊಡ್ತಾ ಇದ್ದೀವಿ. ಪುಟ್ಟ ಬಹುಮಾನವನ್ನು ನಮ್ಮ ಸಂಘದ ಸದಸ್ಯರುಗಳೇ ಒಬ್ಬೊಬ್ಬರಾಗಿ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಹಾಗೆಯೇ ದೊಡ್ಡವರು ಕೂಡ ಈ ಸಂಘದ ಉಪದೇಶ ಮತ್ತು ಕೀರ್ತನೆಗಳನ್ನು ದೊಡ್ಡವರು ಕೂಡ ಕಲಿತಾ ಇದ್ದೀವಿ. ಮತ್ತೆ ನಮ್ಮ ಸಂಘದಿಂದ ಈಗ ಪುಲಿಯೇರಿ, ನಮ್ಮ ಸಂಘ ಶುರುವಾದ ಮೇಲೆ ಪುಲಿಯೇರಿಯಲ್ಲಿ ವಾಸಿಸುತ್ತಿರುವಂತಹ ಎಲ್ಲರೊಂದಿಗೆ ನಾವು ಉತ್ತಮ ಬಾಂಧವ್ಯವನ್ನು ಹೊಂದಿದ್ದೇವೆ. ಏನು ಕಾರ್ಯಗಳಿದ್ದರೂ ನಾವು ಅಲ್ಲಿ ಹೋಗಿ ಸಹಕರಿಸ್ತಾ ಇದ್ದೀವಿ, ಅವರು ಕೂಡ ಬಂದು ಸಹಕರಿಸ್ತಾ ಇದ್ದಾರೆ. ಹಾಗೆ ಉತ್ತಮ ಬಾಂಧವ್ಯದೊಂದಿಗೆ ನಾವು ತೊಡಗಿಕೊಂಡಿದ್ದೇವೆ. ಮತ್ತು ನಮ್ಮ ಸಂಘಕ್ಕೆ ಯೂನಿಯನ್ ಅಧ್ಯಕ್ಷರಾಗಿರುವಂತಹ ಲೋಕೇಶ್ ಸರ್ ಅವರು ಮತ್ತು ವನಿತಾ ಸಂಘದ ಅಧ್ಯಕ್ಷರಾಗಿರುವಂತಹ ರೀಶಾ ಸುರೇಂದ್ರನ್ ರವರು ಕೂಡ ಉತ್ತಮ ಸಲಹೆ ಸೂಚನೆಗಳನ್ನು ಕೊಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಕೂಡ ಅವರು ಇದೇ ರೀತಿ ಸಲಹೆ ಸೂಚನೆಗಳನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಪ್ರತಿಯೊಬ್ಬರು ಈ ಆರೋಗ್ಯ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದಂತಹ ಗೌರಿ SNDP ವನಿತಾ ಸಂಘದ ಅಧ್ಯಕ್ಷರು, ನಿಮ್ಮೆಲ್ಲರ ಆತ್ಮೀಯರೂ ಆಗಿರುವಂತಹ ಶ್ರೀಮತಿ ಅನಿತಾ ರಾಜುರವರಿಗೆ ಗೌರಿ SNDP ವನಿತಾ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು. ಹಾಗೆಯೇ ಕೊಡಗು ಆಯುರ್ವೇದ ಕೇರ್ ಮೂರ್ನಾಡು ಇವರ ವತಿಯಿಂದ ಹಮ್ಮಿಕೊಂಡಿರುವ ಉಚಿತ ಆರೋಗ್ಯ ಶಿಬಿರದ ಉದ್ಘಾಟನೆಯನ್ನು ನೆರವೇರಿಸಿದ ಆರೋಗ್ಯ ಶಿಬಿರದ ಕುರಿತು ಹಾಗೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರ ಚಿಕಿತ್ಸೆಯ ಬಗ್ಗೆ ಸಲಹೆ ನೀಡಿದ ಸೂಚನೆಗಳನ್ನು ನೀಡಿದಂತಹ ನಿಮ್ಮೆಲ್ಲರ ಆತ್ಮೀಯರು, ಕೊಡಗು SNDP ಯೂನಿಯನ್ ಅಧ್ಯಕ್ಷರು ಆಗಿರುವಂತಹ ಶ್ರೀಮನ್ ಲೋಕೇಶ್ ಸರ್ ಅವರಿಗೂ ಗೌರಿ SNDP ವನಿತಾ ಸಂಘದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಪರಿಣಾಮದ ಬಗ್ಗೆ ಹಾಗೂ ಎಲ್ಲರೂ ಕೂಡ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿರುವಂತಹ ಆಯುರ್ವೇದ ಕೇರ್ ಮೂರ್ನಾಡು ಇವರ ಮುಖ್ಯಸ್ಥರಾಗಿರುವಂತಹ ಶ್ರೀಮಾನ್ ಜೈಸನ್ ಸರ್ ಅವರಿಗೂ ಗೌರಿ SNDP ವನಿತಾ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ನಮ್ಮ ಆಹ್ವಾನದ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗೌರವ ಉಪಸ್ಥಿತರು ಮತ್ತು ಊರಿನ ಜನರೊಂದಿಗೆ ಹೆಚ್ಚಿನ ಬಾಂಧವ್ಯವನ್ನು ಇಟ್ಟುಕೊಂಡು ಎಲ್ಲರೊಂದಿಗೆ ಆತ್ಮೀಯವಾಗಿ ವರ್ತಿಸುವ ಕಸ್ತೂರಿ ಎಸ್ಟೇಟಿನ ಮಾಲೀಕರಾದಂತಹ ಶ್ರೀಮತಿ ಖುಷಿ ಭೀಮಯ್ಯ ಮೇಡಮ್ ರವರಿಗೆ ವನಿತಾ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಿರಿಯರು, ಗೌರಿ SNDP ಶಾಖೆಯ ಅಧ್ಯಕ್ಷರು, ಆತ್ಮೀಯರೂ ಆದಂತಹ ಶ್ರೀ PG ಹರಿದಾಸ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ SNDP ವನಿತಾ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಉಚಿತ ಚಿಕಿತ್ಸೆ ನೀಡಲು ಮುಂದಾಗಿರುವಂತಹ ಕೊಡಗು ಆಯುರ್ವೇದ ಕೇರ್ ಮೂರ್ನಾಡುವಿನ ವೈದ್ಯಾಧಿಕಾರಿಯವರು ಡಾಕ್ಟರ್ ಅನೂಪ್ ಟಿ ಜಾರ್ಜ್ ಅವರು. ಇವರು ನಮಗೆ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗೂ ಕೊರೋನಾದಂತಹ ಮಾರಕ ರೋಗ ಇತ್ಯಾದಿ ಹಲವಾರು ಕಾಯಿಲೆಗಳಿಗೆ ಆಯುರ್ವೇದ ಚಿಕಿತ್ಸೆಯಿಂದ
ಆಯುರ್ವೇದದಿಂದ ಚಿಕಿತ್ಸೆ ಪಡೆಯಬಹುದು ಎಂಬುದರ ಬಗ್ಗೆ ತಿಳಿಸಿ ಹೇಳಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ SNDP ವನಿತಾ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು. ಈ ಕಾರ್ಯಕ್ರಮವನ್ನು ನಡೆಸಲು ಎಲ್ಲಾ ರೀತಿಯ ಸಲಹೆ ಸೂಚನೆಗಳನ್ನು ನೀಡುತ್ತಾ ಸಂಘಟನೆ ಬೆಳೆಸಲು ಸದಾಕಾಲ ನಮ್ಮೊಂದಿಗೆ ತುಂಬು ಹೃದಯದಿಂದ ನಿಂತು ಸದುಪದೇಶಗಳನ್ನು ನೀಡುತ್ತಾ ಬಂದಂತಹ ನಿಮ್ಮೆಲ್ಲರ ಆತ್ಮೀಯರು ಹಾಗೂ SNDP ವನಿತಾ ಯೂನಿಯನ್ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ರೀಶಾ ಸುರೇಂದ್ರನ್ ರವರಿಗೂ ನಮ್ಮ SNDP ವನಿತಾ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು. ನಮ್ಮ ವನಿತಾ ಸಂಘಟನೆ ನಿರೂಪಣೆಗೊಳ್ಳಲು ಅನಿರೀಕ್ಷಿತವಾಗಿ ಕಾರಣಭೂತರಾದಂತಹ ಮಾಜಿ ಕಾರ್ಯದರ್ಶಿ ಮತ್ತು ನಿವೃತ್ತ ಶಿಕ್ಷಕರಾದ ಶ್ರೀಮಾನ್ ವಿಜಯನ್ ಮಾಸ್ಟರ್ ಅವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಹಾಗೆಯೇ ನಮ್ಮ ಗೌರಿಯಲ್ಲಿ SNDP ವನಿತಾ ಸಂಘಟನೆಯನ್ನು ನಿರೂಪಿಸಲು ಎಲ್ಲಾ ರೀತಿಯ ಮಾರ್ಗದರ್ಶನವನ್ನು ನೀಡುತ್ತಾ ನಮ್ಮ ಈ ಸಂಘಟನೆ ಬಲವಾದ ರೀತಿಯಲ್ಲಿ ರಿಟೈರ್ಡ್ ASI ರಾಜೀವ್ ಗೋಪಿನಾಥ್ ರವರಿಗೂ SNDP ವನಿತಾ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು. ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಎಲ್ಲಾ ರೀತಿಯ ಸಹಕಾರ ಮಾರ್ಗದರ್ಶನವನ್ನು ನೀಡುತ್ತಾ ನಮ್ಮ ಈ ಸಂಘಟನೆ ಸ್ಥಾಪನೆ ಮಾಡಲು ಕಾರಣಕರ್ತರಾದ ಶ್ರೀಮಾನ್ ಮಣಿಲಾಲ್ ಹಾಗೆಯೇ ನಮ್ಮ ಗೌರಿ ಶಾಖೆಗೆ ಮೈಕ್ ಅನ್ನು ಸ್ಪಾನ್ಸರ್ ಮಾಡಿ ಇದು ಎಲ್ಲರಿಗೂ ಒಂದು ಸ್ಫೂರ್ತಿಯಾಗಿ ಮುಂದೆ ಇನ್ನಷ್ಟು ಸ್ಪಾನ್ಸರ್ಸ್ ಬೆಳೆಯಲಿ, ಅದು ನಮ್ಮ ಸಂಘಟನೆಯ ಬೆಳವಣಿಗೆಗೆ ಕಾರಣವಾಗಲಿ ಎಂದು ಹೇಳುತ್ತಾ ಶ್ರೀಮಾನ್ ಮಣಿಲಾಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಾಳಜಿ ವಹಿಸಿ ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಬೇಕೆಂದು ಎಲ್ಲರೊಂದಿಗೆ ಹೆಚ್ಚಿನ ಬಾಂಧವ್ಯವನ್ನು ಇಟ್ಟುಕೊಂಡು ನಿಮ್ಮೆಲ್ಲರ ನೆಚ್ಚಿನ ಸ್ನೇಹಿತೆ ಅನಿತಾ ಮಣಿಲಾಲ್ ರವರಿಗೆ ನಮ್ಮ SNDP ಗೌರಿ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ಒಂದು ಉಚಿತ ಆಯುರ್ವೇದ ತಪಾಸಣೆ ಕಾರ್ಯಕ್ರಮ ಇಂದು ನಮ್ಮ ಗೌರಿ SNDP ವನಿತಾ ಶಾಖೆಯಲ್ಲಿ ಕಾರ್ಯರೂಪಗೊಳ್ಳಲು ಸಲಹೆ ನೀಡಿದಂತಹ ಶಿನಿ ಪ್ರಹ್ಲಾದನ್ ರವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ನಮ್ಮ ಸಂಘದ ಎಲ್ಲಾ ಸದಸ್ಯರುಗಳು, ಹುಲಿಯೇರಿಯಿಂದ ಆಗಮಿಸಿರುವಂತಹ ನಮ್ಮ ಆತ್ಮೀಯರು ಹಾಗೂ ಈ ಉಚಿತ ಆರೋಗ್ಯ ಶಿಬಿರಕ್ಕೆ ಹಾಜರಾಗಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ SNDP ವನಿತಾ ಸಂಘ ಪ್ರಾರಂಭವಾದಾಗಿನಿಂದ ನಮಗೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡುತ್ತಾ ಕೆಲಸ ಕಾರ್ಯಗಳಲ್ಲಿ ನಮ್ಮೊಂದಿಗೆ ಪೂರ್ಣ ಮನಸ್ಸಿನಿಂದ ಸಹಕರಿಸಿದ ಹಲವಾರು ಮಂದಿ ಇದ್ದಾರೆ. ಅವರೆಲ್ಲರ ಹೆಸರನ್ನು ಹೇಳಲು ಸಮಯದ ಅಭಾವವಿರುವುದರಿಂದ ಅವರೆಲ್ಲರಿಗೂ ನಮ್ಮ ವನಿತಾ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ನಮ್ಮ ಈ ಉಪಕರಣಕ ಅಯ್ಯಪ್ಪ ಸಮಿತಿಯ ಆಡಳಿತ ಮಂಡಳಿಯವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ.